ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳಿಗೆ ಪ್ರಣಾಮಗಳು. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯಲ್ಲಿ ಗುರುಬಂಧುಗಳೊಬ್ಬರ ವಾಹನ ಚಾಲಕರಿಗೆ ಸದ್ಗುರುನಾಥರ ವ್ಯಕ್ತಿತ್ವದ ಅರಿವಿರಲಿಲ್ಲ. 4 ಬಾರಿ ಗುರುನಾಥರ ದರ್ಶನ ಇದ್ದರೂ ಆ ವ್ಯಕ್ತಿಗೆ ಗುರುನಾಥರಿಗೆ ನಮಸ್ಕರಿಸಬೇಕೆಂಬ ಭಾವನೆಯೇ ಬಂದಿರಲಿಲ್ಲ. ಆ ಗುರುಬಂಧುಗಳು ಸಹ ಅವರನ್ನು ಬಲವಂತ ಮಾಡದೆ, ನಿಮ್ಮ ಬುದ್ಧಿಗೆ ಯಾವಾಗ ಇವನು ಭಗವಂತ ಎಂಬ ಭಾವನೆ ಬರುತ್ತದೋ ಆಗ ನೀವು ನಮಸ್ಕರಿಸಿ, ಬರೀ ಬಲವಂತಕ್ಕೆ ನಮಸ್ಕಾರ ಮಾಡಿದರೆ ಉಪಯೋಗ ಇಲ್ಲ ಎಂದು ಹೇಳಿದ್ದರು. ಇದೇ ಯಾವಾಗಲೂ ಗುರುಬಂಧುಗಳ ಕಾರಿನ ಚಾಲಕರಲ್ಲಿ ಯೋಚನೆಯಲ್ಲಿದ್ದರು. ಒಮ್ಮೆ ಗುರುಬಂಧುಗಳೊಬ್ಬರ ಮನೆಯಲ್ಲಿ ಪಾದುಕಾ ಪೂಜೆಯ ಸಮಯದಲ್ಲಿ ಅನೇಕ ಭಕ್ತರು ಗುರುದರ್ಶನಕ್ಕಾಗಿ ಬಂದಿದ್ದರು. ಅಂಥ ಸಮಯದಲ್ಲಿ ಅಲ್ಲಿ 10 ಕಾರುಗಳು ನಿಂತಿದ್ದವು. ಆ 10 ಕಾರುಗಳು ನಿಂತಿದ್ದ ವೇಳೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತಿತ್ತು. ಆಗ ಊಟ ಮುಗಿಸಿಕೊಂಡು ಹೋಗಿ ಕಾರಿನೊಳಗೆ ಕುಳಿತಂತಹ ಆ ಚಾಲಕ ಮನದಲ್ಲಿ ಒಂದು ಯೋಚನೆ ಬರುತ್ತದೆ. ನಮ್ಮ ಯಜಮಾನರು ಈ ಗುರುನಾಥರನ್ನು ದೇವರನ್ನುತ್ತಾರಲ್ಲ, ಹೇಗೆ, ಯಾಕೆ ಅಂತ ನೋಡೋಣ. ಇರಲಿ, ದೇವರೋ ಹೌದೋ ಅಲ್ಲವೋ ಅಂತ ಯೋಚನೆ ಮಾಡ್ತಾ ಕೂತಿದ್ರು ಆ ಗುರುಬಂಧುಗಳ ಕಾರಿನ ಚಾಲಕರು. ಆಗ ಅವರು ಯೋಚನೆ ಮಾಡ್ತಾರೆ, ಗುರುನಾಥರು ಒಂದು ವೇಳೆ ದೇವರೇ ಆಗಿದ್ದರೆ ಇನ್ನು 5 ನಿಮಿಷಗಳ ಒಳಗಾಗಿ ನನ್ನ ಕಾರಿನ ಬಳಿ ಬಂದು ನನ್ನ ಹತ್ತಿರ ನಿಂತು ಮಾತಾಡಲಿ, ಆಗ ನಾನು ಅವರನ್ನು ದೇವರೆಂದು ಒಪ್ಪಿಕೊಳ್ಳುತ್ತೇನೆ ಎಂದು ಅವರು ಯೋಚನೆ ಮಾಡ್ತಾರೆ. ಯಾರು? ಈ ಗುರುಬಂಧುಗಳ ಕಾರಿನ ಚಾಲಕರು. ಹೀಗೆ ಯೋಚಿಸುತ್ತಾ ಕುಳಿತಿರುತ್ತಾರೆ, ಯೋಚನೆಯಲ್ಲೇ ಇರುತ್ತಾರೆ. ಆವಾಗ ಒಂದು ಆಶ್ಚರ್ಯಕರವಾದಂಥ ಸಂಗತಿ ನಡೆಯುತ್ತೆ. ಏನಪ್ಪ ಅಂದರೆ, ಹೀಗೆ ಗುರುಬಂಧುಗಳ ಗುಂಪಿನಲ್ಲಿ ಗುರುನಾಥರು ಇರುತ್ತಾರೆ, ಮಧ್ಯದಲ್ಲಿ ಮಾತಾಡ್ತಾ ನಿಂತಿರುತ್ತಾರೆ. ಏನು ಮಾಡ್ತಾರೆ, ಅಲ್ಲಿಂದ ಗುರುಬಂಧುಗಳು ಹೊರಗೆ ಬರ್ತಾರೆ. ಎದ್ದು ಸೀದಾ ಹೊರಗಡೆ ಬಂದ್ಬಿಟ್ಟು ಯೋಚನೆ ಮಾಡ್ತಾರೆ, ಯಾರ್ದು ಈ ಕಾರ್, ಯಾರ್ದು ಅಂತ ಕೇಳ್ತಾರೆ. ಆ ಕಾರ್ ಯಾರ್ದು ಎಂದು ಕೇಳ್ತಾರೆ. ಅದಾದ ನಂತರ ಗುರುಬಂಧುಗಳ ಕಾರಿನ ಡ್ರೈವರ್ ಯೋಚನೆ ಮಾಡಿರ್ತಾರಲ್ಲ, ಆ ಕಾರು ಆ ಎಲ್ಲ ಕಾರುಗಳಿಗಿಂತ ಹಿಂದೆ ನಿಂತಿರುತ್ತೆ, ತುಂಬ ಹಿಂದೆ ನಿಂತಿರುತ್ತೆ. ಆ ಚಾಲಕರು ಕೂಡ ಆ ಕಾರಿನ ಒಳಗಡೆನೇ ಇರ್ತಾರೆ. ಆ ಚಾಲಕರಿದ್ದಂಥ ಕಾರಿನ ಬಳಿ ಬಂದು ಆ ಚಾಲಕರಿಗೆ ಗುರುನಾಥರು ನಮಸ್ಕರಿಸ್ತಾರೆ. ನಮಸ್ಕರಿಸ್ಬಿಟ್ಟು, ಏನಯ್ಯ, ಸ್ವಲ್ಪ ಮೈಸೂರಿಗೆ ಹೋಗಿ ಬರಲು ಸಾಧ್ಯವಾಗುತ್ತದೆಯಾ, ಇಷ್ಟೇ ಕೇಳೋದು. ಅವಾಗ ಆ ಡ್ರೈವರಿಗೆ ಗಾಬರಿ ಆಗ್ಬಿಡುತ್ತೆ. ಗಾಬರಿ ಆಗ್ಬಿಟ್ಟು ಕೂಡಲೇ ಒಂಥರ ನಡುಕ ಶುರುವಾಗ್ಬಿಡುತ್ತೆ. ನಡುಕ ಶುರುವಾಗಿ ಕಾರಿಂದ ಹೊರಗಡೆ ಬಂದು ಇಳಿತಾರೆ. ಇಳಿದುಬಿಟ್ಟು ಗುರುಗಳಿಗೆ ನಮಸ್ಕರಿಸ್ತಾರೆ. ಆಗ ಗುರುನಾಥರು ಅವರಿಗೆ ಹೇಳ್ತಾರೆ, ನಮಸ್ಕಾರ ಎಂದರೆ ಭಾವನೆ ಕಣಯ್ಯ ಎಂದಾಗ ಆ ಡ್ರೈವರು ಮೂಕ ವಿಸ್ಮಿತರಾಗಿ ಅಂದಿನಿಂದ ಅವರಿಗೆ ಗುರುನಾಥರಲ್ಲಿ ತುಂಬ ಶ್ರದ್ಧಾಭಕ್ತಿ ಬಂದ್ಬಿಡುತ್ತೆ. ಗುರುನಾಥರು ಎಂದರೆ ಭಗವಂತನಿಂದ ಭಾವಿಸಿದ್ದಾರೆ ಅವತ್ತಿಂದನೂ. ಅವರು ಪರಿಶುದ್ಧ ಭಾವನೆಗಳಿಂದ, ಗುರುಕೃಪೆಯ ದೆಸೆಯಿಂದ ಅವರಿಗೆ ಮದುವೆ ಆಗುತ್ತೆ. ಮದುವೆಯಾಗಿ 8 ವರ್ಷ ಆದರೂ ಮಕ್ಕಳಿರಲ್ಲ. ಗುರುನಾಥರನ್ನ ಬೇಡ್ಕೊಳ್ತಾರೆ. ಆವಾಗ ಅವರಿಗೆ ಮುದ್ದಾದ 2 ಮಕ್ಕಳಾಗ್ತಾರೆ. ಅದಾದ ನಂತರ ಸ್ವಂತ ಕಾರ್ ತಗೊಳ್ತಾರೆ, ಸ್ವಂತದೊಂದು ಮನೆ ತಗೊಳ್ತಾರೆ. ಸಂತೃಪ್ತವಾದ ಜೀವನ ನಡೆಸ್ತಿದ್ದಾರೆ ಇವತ್ತಿಗೂ ಕೂಡ ಅವರು. ಈಗಲೂ ಆ ಗುರುನಾಥ ಭಕ್ತರ ವಾಹನ ಸಾರಥಿಯಾಗಿದ್ದಂಥ ಗುರುಭಕ್ತರು, ನಮ್ಮ ಗುರುಗಳಂಥವರನ್ನು ನಾ ಹಿಂದೆ ನೋಡಿಲ್ಲ, ಮುಂದೆ ನೋಡೋಕ್ಕೂ ಆಗಲ್ಲ ಸಾರ್ ಅಂತ ಯಾವಾಗಲೂ ಪ್ರತಿ ಬಾರಿ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಕಾರನ್ನು ತಗೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ.
ನೋಡಿ ಅದಕ್ಕೆ ಹೇಳಿದ್ರು ಗುರುನಾಥರ ಮಹಿಮೆ ಹೇಗಿರುತ್ತೆ ಅಂತ. ಗುರುನಾಥರ ಕೃಪೆಯಿಂದ ಅವರು ಗುರುನಾಥರ ಆಶೀರ್ವಾದಗಳನ್ನು ಪಡ್ಕೊಂಡು ಹೋಗಿರ್ತಾರೆ ಅನಿಸುತ್ತೆ. ಕಾರು ಹೋಗ್ತಾ ಇರುತ್ತೆ, ಕಾರು ಪೆಟ್ರೋಲ್ ಖಾಲಿ ಆಗೋದು ಅವ್ರಿಗೆ ಗಮನಕ್ಕೆ ಬರೋದಿಲ್ಲ. ಕಾರ್ ಪೆಟ್ರೋಲ್ ಖಾಲಿಯಾಗಿ 60 ಕಿಲೋಮೀಟ್ರ್ ದೂರ ಓಡಿರುತ್ತೆ. ಅದನ್ನು ಇವತ್ತಲೂ ಕೂಡ ಗುರುಬಂಧುಗಳು ಆಶ್ಚರ್ಯದಿಂದ ಹೇಳ್ತಾರೆ, ಗುರುವಿನ ಮಹಿಮೆ ಹೊಂದಿದ್ದರೆ ಎಲ್ಲವೂ ಕೂಡ ಸಾಧ್ಯ, ಯಾವುದು ಕೂಡ ಸಾಧ್ಯವಿಲ್ಲ ಅಂತ ಹೇಳಲೇ ಆಗೋದೇ ಇಲ್ಲ. ಗುರು ಮಹಿಮೆನೇ ಎಲ್ಲ ಮುಖ್ಯ ಅಂತ ಹೇಳ್ತಾರೆ. ಗುರುಭ್ಯೋ ನಮಃ.